ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾಥ್ ಪ್ಯಾಕರ್ಸ್ ನಿಪ್ಪಾಣಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. ಹೆಸರು ಸಂದೀಪ್ ಶ್ರೀಕಾಂತ್ ಪಾಟೀಲ್. ನಾಯಿಂಗ್ಲರ್ ಗ್ರಾಮಸ್ಥ. ನಾಯಿಂಗ್ಲರ್ ಗ್ರಾಮದಲ್ಲಿ ಚುನಾವಣೆ ನಡೆದಕ್ಕೆ 390 ಓಟಿನಿಂದ ಆರ್ಸಿ ಬಂದಿದ್ದೀನಿ ನಾನು. ಮತ್ತು ನಾಯಿಂಗ್ಲರ್ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಕೋರ್ತಾ ಎಲ್ಲರಿಗೂ. ಹೆಸರು ಸಂದೀಪ್ ಶ್ರೀಕಾಂತ್ ಪಾಟೀಲ್. ನಾಯಿಂಗ್ಲರ್ ಗ್ರಾಮಸ್ಥ. ನಾಯಿಂಗ್ಲರ್ ಗ್ರಾಮದಲ್ಲಿ ಚುನಾವಣೆ ನಡೆದಕ್ಕೆ 390 ಓಟಿನಿಂದ ಆರ್ಸಿ ಬಂದಿದ್ದೀನಿ ನಾನು. ಮತ್ತು ನಾಯಿಂಗ್ಲರ್ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಕೋರ್ತಾ ಎಲ್ಲರಿಗೂ. ವಿಡಿಯೋ ನೈಸ್ ಸರ್. ದಿನಾಂಕ 23/11/2024 ಜರುಗಿದ ನಾಯಿಂಗ್ಲರ್ ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಇವತ್ತು ಜರುಗಿದಂಥ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಶ್ರೀ ಸಂದೀಪ್ ಶ್ರೀಕಾಂತ್ ಪಾಟೀಲ್ ಅವರು 26 ಮತಗಳ ಅಂತರದಿಂದ ಜಯಗಳಿಸಿ ಉಪಯೋಗಿಸಬೇಕಾಗಿ ಅವರಿಗೆ ಈ ಚುನಾವಣಾ ಪ್ರಮಾಣ ಪತ್ರವನ್ನು ಕೊಡಿ ಸರ್. ಎಲ್ಲರೂ ಕೈ ಹೆಸರು ಸರ್. ಓಕೆ ಸರ್, ಥ್ಯಾಂಕ್ ಯು. ವಿಷಯ ಹೇಳಬೇಕು ಈಗ. ಅವರು ಸರ್ ಚುನಾವಣೆದವರು ಡಿಕ್ಲೇರ್ ಮಾಡ್ಯಾರ. ಹಾಂ, ವಾರ್ಡ್ ನಂಬರ್ 1 ಎಲ್ಲ ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. Welcome to Hotel Tamarin, the city's topmost name. We serve vegetarian food in varieties with a pure intensity. Join us for morning breakfast, dinner and supper for vegetarians. For more information, Hotel Tamarin, ground floor, Trends Complex, Basava Circle, Chikkodi. For outdoor parcel service, contact 8792571008. ನಮಸ್ಕಾರ ವೀಕ್ಷಕರಿಗೆ. ಸಾಮು ವಾಹಿನಿಯ ವಿಶೇಷ ವರದಿಗೆ ತಮಗೆಲ್ಲ ಸ್ವಾಗತ ಕೋರಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಅಂದರೆ ಇದೇ ನವೆಂಬರ್ ತಿಂಗಳಿನಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಸ್ ಗ್ರಾಮ ಪಂಚಾಯತಿಗೆ ಉಪಚುನಾವಣೆಯನ್ನು ನಡೆಸಲಾಗಿತ್ತು. ಆ ಒಂದು ಉಪಚುನಾವಣೆಯ ಫಲಿತಾಂಶವನ್ನು ಇಂದು ಅಂದರೆ 26/11/2024 ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯ ಚುನಾವಣಾ ವಿಭಾಗದಲ್ಲಿ ಪ್ರಕಟಗೊಳಿಸಲಾಯಿತು. ಈ ಒಂದು ಚುನಾವಣೆಯ ಸಂಪೂರ್ಣ ಒಂದು ನಿರ್ವಹಣೆಯನ್ನು ಚುನಾವಣಾಧಿಕಾರಿ AR ಆಫೀಸಿನ ಪೂಜಾರಿ ಸರ್ ಅವರು ನಿರ್ವಹಿಸಿಕೊಟ್ಟರು. ಅದೇ ರೀತಿಯಾಗಿ ನೂತನವಾಗಿ ಆಯ್ಕೆಯಾದಂಥ ಸಂದೀಪ್ ಶ್ರೀಕಾಂತ್ ಪಾಟೀಲ್ ಅವರಿಗೆ ಚುನಾವಣೆ ಆಯ್ಕೆಯಾದ ಪ್ರಮಾಣ ಪತ್ರವನ್ನು ಪೂಜಾರಿ ಸರ್ ಅವರು ಸಹ ವಿತರಿಸಿದರು. ಜೊತೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ದೇಸಾಯಿ ಸರ್ ಅವರು ಇದೇ ಸಂದರ್ಭದಲ್ಲಿ ಸಂಪೂರ್ಣ ಒಂದು ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಈ ಒಂದು ಚುನಾವಣೆಯ ಫಲಿತಾಂಶದ ಪ್ರಕಟಣೆಯನ್ನು ವ್ಯವಸ್ಥಿತವಾಗಿ ನೆರವೇರಿಸಿಕೊಟ್ಟರು. ಜೊತೆಗೆ ಈ ಒಂದು ನೂತನವಾಗಿ ಆಯ್ಕೆಯಾದಂಥ ಸಂದೀಪ್ ಶ್ರೀಕಾಂತ್ ಪಾಟೀಲ್ ಅವರ ಗೆಳೆಯರ ಬಳಗ, ಜೊತೆಗೆ ಉಪಾಧ್ಯಕ್ಷರಾದಂಥ ಲಕ್ಷ್ಮಣ್ ಮಾದರ್ ಅವರು ಕೂಡ ಸಂಪೂರ್ಣವಾಗಿ ಅವರ ಜೊತೆಗೇ ಇದ್ದರು. ಜೊತೆಗೆ ದೀಪಕ್ ದೇವಟೆ, ಸುನಿಲ್ ಗಸ್ತೆ, ಸಂದೀಪ್ ಕಲ್ಲಪ್ಪ, ಆನಂದ್ ಖೋತ್, ವಿಕಾಸ್ ಕುರ್ಣೆ, ಅಜಿತ್ ಅಪ್ಪಣ್ಣ ಗಿರ್ನಾಳೆ ಮುಂತಾದವರು ಸಂದೀಪ್ ಶ್ರೀಕಾಂತ್ ಪಾಟೀಲ್ ಅವರ ಗೆಳೆಯ ಬಳಗ ಈ ಸಂದರ್ಭದಲ್ಲಿ ಈ ಒಂದು ಫಲಿತಾಂಶದ ಪ್ರಕಟಣೆಯನ್ನು
ನಿರೀಕ್ಷಿಸಿತು ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಇವರೆಲ್ಲ ಹಾಜರಿದ್ದರು. ಅದಕ್ಕೆ ಸಂಪೂರ್ಣವಾದ ಈ ನೂತನವಾಗಿ ಆಯ್ಕೆಯಾದಂಥ ಶ್ರೀ ಸಂದೀಪ್ ಶ್ರೀಕಾಂತ್ ಪಾಟೀಲ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅದರ ಕ್ಲಿಪ್ ಅನ್ನು ಕೂಡ ಈಗಾಗಲೇ ನಾನು ಹಾಕಿದ್ದೀನಿ. ಜೊತೆಗೆ ಈ ಒಂದು ಚುನಾವಣೆ ಮೊದಲಿದ್ದಂತಹ ಒಬ್ಬ ಸದಸ್ಯರು ತೀರಿ ಹೋದ ಕಾರಣ ಮರು ಉಪಚುನಾವಣೆಯನ್ನು ನಡೆಸಲಾಗಿತ್ತು. ಆ ಒಂದು ಸ್ಥಾನದಲ್ಲಿ ಖಾಲಿ ಇದ್ದ ಸ್ಥಾನದಲ್ಲಿ ಸಂದೀಪ್ ಪಾಟೀಲರು ಒಂದು ಗ್ರಾಮ ಪಂಚಾಯತ್ ಸದಸ್ಯತೆಗೆ ತಮ್ಮ ನಾಮಕರಣವನ್ನ ನಾಮಿನೇಷನ್ ಅನ್ನು ಹಾಕಿದ್ರು. ಜೊತೆಗೆ ಅವರು ಸುದೀರ್ಘ ಮತಗಳಿಂದ ಆಯ್ಕೆಯಾದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತ್ತು. ಅವರ ಸಂದರ್ಶನವನ್ನು ಕೂಡ ನಾವು ಮಾಡಿದೀವಿ. ಇದೇ ಸಂದರ್ಭದಲ್ಲಿ ನಾವು ಸಂದೀಪ್ ಶ್ರೀಕಾಂತ್ ಪಾಟೀಲ್ ಅವರಿಗೆ ಹೇಳೋದೇನೆಂದ್ರೆ, ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯದಲ್ಲಿ ತಾವು ಇನ್ನೂ ಯುವಕರಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಇನ್ನೂ ಹೊಸಬರು. ಆದಾಗ್ಯೂ ಕೂಡ ನಿಮ್ಮ ಒಂದು ಈ ಯುವ ಪೀಳಿಗೆ ಒಂದು ಜನತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿ ನಾಯಿಂಗ್ಲಸ್ ಗ್ರಾಮವನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿಬಿಟ್ಟು ತಮಗೆ ಮತ್ತೊಮ್ಮೆ ನಾನು ನಮ್ಮ ವಾಹಿನಿ ಪರವಾಗಿ, ನನ್ನ ಪರವಾಗಿ, ನಮ್ಮ ವಾಹಿನಿಯ ಸಿಬ್ಬಂದಿ ಪರವಾಗಿ ತಮಗೆಲ್ಲ ಅಭಿನಂದನೆಗಳು ತಿಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.